ವಿಪರೀತ ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲ್ಲೆಟ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯ ಮತ್ತು ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಮರಳೋಣ. ಆರ್ಡರ್ ಮಾಡಲು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಡ್ಡಿಗೆ. ಬಂಧುಗಳೇ, ಇತ್ತೀಚೆಗೆ ಕೌಟುಂಬಿಕ ಕಲಹ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಈ ಮದುವೆ ಅನ್ನೋದೇ ಅದೆಷ್ಟೋ ಜನರ ಬದುಕಿಗೆ ಕೊಳ್ಳಿ ಇಡ್ತಾ ಇದೆ, ಅವರ ಬದುಕನ್ನೇ ಸರ್ವನಾಶ ಮಾಡ್ತಾ ಇದೆ. ಅವರವರ ಕುಟುಂಬ ಜೀವನ ಪೂರ್ತಿ ಕಣ್ಣೀರು ಹಾಕುವ ಅಥವಾ ಸಂಕಟವನ್ನು ಅನುಭವಿಸುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಇದೆ. ಬಂಧುಗಳೇ, ಇಂದಿಗೂ ಕೂಡ ಅದೆಷ್ಟೋ ಮಂದಿ ಕುಟುಂಬದ ಮರ್ಯಾದೆ, ಕುಟುಂಬದ ಪ್ರತಿಷ್ಠೆ, ಕುಟುಂಬದ ಗೌರವ ಎನ್ನುವಂತಹ ಕಾರಣಕ್ಕಾಗಿ ಆ ವೈವಾಹಿಕ ಬದುಕಿನ ಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದಾರೆ. ಅದರಿಂದ ಹೊರಬರೋದಕ್ಕೂ ಸಾಧ್ಯ ಆಗದೆ, ಅದರಲ್ಲೂ ಇರೋದಕ್ಕೆ ಆಗದೆ ಸಂಕಟವನ್ನು ಅನುಭವಿಸ್ತಾ ಇದ್ದಾರೆ. ಕೇವಲ ಮಹಿಳೆಯರಿಗೆ ಮಾತ್ರ ಹೀಗಾಗ್ತಿದೆಯಾ? ಇಲ್ಲ, ಒಂದಷ್ಟು ಪ್ರಕರಣಗಳಲ್ಲಿ ಪುರುಷರೂ ಕೂಡ ಈ ಸಂಕಟವನ್ನು, ಈ ನೋವನ್ನು ಅನುಭವಿಸ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕೂಡ ಕಾರಣ ಏನು ಅಂತ ಗಮನಿಸ್ತಾ ಹೋದರೆ, ಒಂದಷ್ಟು ಪ್ರಕರಣಗಳಲ್ಲಿ ದುರಾಸೆ, ಇನ್ನೊಂದಷ್ಟು ಪ್ರಕರಣಗಳಲ್ಲಿ ಈ ಅನೈತಿಕ ಸಂಬಂಧ, ಇನ್ನೊಂದಷ್ಟು ಪ್ರಕರಣಗಳಲ್ಲಿ ಬೇರೆ ಬೇರೆ ಒಂದಷ್ಟು ಈಗೋ ಕ್ಲಾಶಸ್ಸು, ಅದು ಇದು ನಾನಾ ಕಾರಣಗಳು. ಹಿಂದೆ ಹೀಗಿರಲಿಲ್ವಾ? ಹಿಂದೆಯೂ ಕೂಡ ಇತ್ತು, ಆದರೆ ಇತ್ತೀಚೆಗೆ ಆ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗೋದಕ್ಕೆ ಶುರುವಾಗಿದೆ. ಈ ಪೀಠಿಕೆಯನ್ನು ಹಾಕೋದಕ್ಕೆ ಕಾರಣ ಒಂದು ಪ್ರಕರಣ ಬೆಂಗಳೂರಿನಲ್ಲಿ ಸದ್ದು ಮಾಡ್ತಾ ಇದೆ, ಗಾನವಿ ಪ್ರಕರಣ. ನೀವು ಈಗಾಗಲೇ ಗಮನಿಸಿರಬಹುದು. ಈ ಕೇಸ್ನಲ್ಲಿ ಏನಾಗಿತ್ತು ಅಂದರೆ, ಗಾನವಿ ಎನ್ನುವಂಥ ಹೆಣ್ಣು ಮಗಳು ಸಂಕಟವನ್ನು ತಾಳಲಾರದೆ ಪ್ರಾಣವನ್ನು ಕಳ್ಕೊಂಡಿದ್ರು. ಅದರ ಬೆನ್ನಲ್ಲೇ ಇವತ್ತು ಬರ್ತಿರುವಂಥ ಸುದ್ದಿ, ಗಾನವಿ ಗಂಡ, ಯಾರ ಮೇಲೆ ಆರೋಪವನ್ನು ಮಾಡಲಾಗ್ತಾ ಇತ್ತೋ, ಗಾನವಿ ಗಂಡ ಸೂರಜ್ ಎನ್ನುವಂಥ ವ್ಯಕ್ತಿ, ಸೂರಜ್ ಕೂಡ ಇದೀಗ ಪ್ರಾಣ ಬಿಟ್ಟಿದ್ದಾರೆ. ಸೂರಜ್ ತಾಯಿ ಕೂಡ ಪ್ರಾಣ ಕಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಸದ್ಯ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ಈಗ ಎರಡೂ ಕುಟುಂಬವೂ ಕೂಡ ಸಂಕಟವನ್ನು ಅನುಭವಿಸುವಂಥ ಸ್ಥಿತಿ ಬಂದೊದಗಿದೆ. ಎರಡೂ ಕುಟುಂಬದಲ್ಲೂ ಕೂಡ ಇದೀಗ ಕಣ್ಣೀರು ಹರಿತಾ ಇದೆ. ಏನಿದು ಕೇಸ್ ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಒಂದು ವೇಳೆ ಗಾನವಿ ಎನ್ನುವಂಥ ಹೆಣ್ಣು ಮಗಳು ಮೂಲತಃ ಬೆಂಗಳೂರಿನ ರಾಮಮೂರ್ತಿ ನಗರದ ಬಿ ಚನ್ನಸಂದ್ರ ಭಾಗದವರು. BCom ಮುಗಿಸ್ಕೊಂಡಿದ್ರು. ಅದಾದ ಬಳಿಕ CA ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರಂತೆ. ಆದರೆ ಮನೆಯಲ್ಲಿ ಮದುವೆ ಮಾಡಬೇಕು ಅಂತ ಯೋಚನೆಯನ್ನು ಮಾಡ್ತಾರೆ. ಮನೆಯವರು ಹೇಳುವ ಪ್ರಕಾರ ಗಾನವಿ ಹೇಳ್ತಾರಂತೆ, ನೀವು ಯಾರನ್ನು ನೋಡ್ತೀರಿ ಅವ್ರನ್ನ ನಾನು ಮದುವೆ ಆಗೋದಕ್ಕೆ ರೆಡಿ ಇದ್ದೇನೆ ಅಂತೇಳಿ. ಆಗ ಮನೆಯವರು ಅಲ್ಲಿ ಇಲ್ಲಿ ವಿಚಾರಿಸಿದ ಸಂದರ್ಭದಲ್ಲಿ ಸೂರಜ್ ಎನ್ನುವಂಥ ಹುಡುಗನ ಸಂಬಂಧ ಬರುತ್ತೆ. ಸೂರಜ್ ಯಾರು ಅಂದರೆ, ಅವರು ಕೂಡ ಬೆಂಗಳೂರಿನ ವಿದ್ಯಾರಣ್ಯಪುರದವರು. ಅವರ ಅಣ್ಣನೊಂದು ಬಾರ್ ಇತ್ತಂತೆ, ಹಾಗೆ ರೆಸಾರ್ಟ್ಗೊಂದು ಜಾಗವನ್ನು ಕೂಡ ಮಾಡಿಟ್ಕೊಂಡಿದ್ರಂತೆ. ಸೂರಜ್ ಕೂಡ ಓದಿನ ನಂತರ ಏನು ಕೆಲಸ ಮಾಡ್ತಿರ್ಲಿಲ್ಲ ಎನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ. ಆದರೆ ಮುಂದೊಂದು ದಿನ ಬಾರನ್ನು ಇಡುವಂಥ ಪ್ಲಾನನ್ನು ಮಾಡ್ತಾ ಇದ್ರಂತೆ. ಒಟ್ಟಾರೆಯಾಗಿ ಫೈನಾನ್ಷಿಯಲಿ ತುಂಬ ಸ್ಟ್ರಾಂಗ್ ಇದ್ದಂಥ ಫ್ಯಾಮಿಲಿ. ಎರಡು ಮನೆಯವರಿಗೆ ಯಾವುದಕ್ಕೂ ಕೂಡ ಕಡಿಮೆ ಇರಲಿಲ್ಲ. ಇತ್ತ ಗಾನವಿ ಮನೆಯವರು ಕೂಡ ಫೈನಾನ್ಷಿಯಲಿ ತುಂಬಾ ಸ್ಟ್ರಾಂಗ್ ಇದ್ದರು. ಇತ್ತ ಸೂರಜ್ ಮನೆಯಲ್ಲೂ ಕೂಡ ಈ ಆರ್ಥಿಕ ವಿಚಾರದಲ್ಲಿ ತುಂಬಾ ಗಟ್ಟಿಯಾಗಿದ್ದಂಥ ಕುಟುಂಬ. ಆ ಕಾರಣಕ್ಕಾಗಿ ಇಬ್ಬರಿಗೂ ಕೂಡ ಮದುವೆ ಮಾಡುವಂಥ ಯೋಚನೆಯನ್ನು ಮಾಡ್ತಾರೆ. ಅಂತಿಮವಾಗಿ ಮದುವೆಗೂ ಕೂಡ ಎಲ್ಲವೂ ಫಿಕ್ಸ್ ಆಗುತ್ತೆ. ಈಗ ಗಾನವಿ ಕುಟುಂಬಸ್ಥರು ಹೇಳ್ತಿರುವ ಪ್ರಕಾರ, ಮದುವೆಗೂ ಮುಂಚೆ ಸೂರಜ್ ಕುಟುಂಬದವರು ಏನನ್ನೂ ಕೇಳಿರ್ಲಿಲ್ವಂತೆ. ನೀವು ಹೆಣ್ಣು ಕೊಟ್ಟರೆ ಸಾಕು, ನೀವೊಂದು ರಿಸೆಪ್ಷನ್ ಮಾತ್ರ ಅದ್ಧೂರಿಯಾಗಿ ಮಾಡಿಕೊಡಿ ಅಂತ ಹೇಳಿದ್ರಂತೆ. ಇನ್ನುಳಿದಂತೆ ಒಡವೆ ಆಗಲಿ, ಹಣ ಆಗಲಿ, ಕಾರ್ ಆಗಲಿ, ಒಟ್ಟಾರೆಯಾಗಿ ವರದಕ್ಷಿಣೆ ಆಗಲಿ, ಅದು ಯಾವುದಕ್ಕೂ ಕೂಡ ಡಿಮ್ಯಾಂಡ್ ಮಾಡಿರಲಿಲ್ಲ. ಅಂತಿಮವಾಗಿ ಅಕ್ಟೋಬರ್ 29ನೇ ತಾರೀಕು ಮದುವೆ ಆಗುತ್ತೆ. ಅದಾದ ಬಳಿಕ ಗಾನವಿ ಮನೆಯವರು ಹೆಚ್ಚು ಕಡಿಮೆ ಒಂದು 40 ಲಕ್ಷ ರೂಪಾಯಿ ಖರ್ಚು ಮಾಡಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅದ್ಧೂರಿಯಾಗಿ ರಿಸೆಪ್ಷನ್ ಕೂಡ ಮಾಡಿ ಕೊಟ್ಟಿದ್ದಾರೆ. ಹಾಗೆ ಒಂದಷ್ಟು ಒಡವೆ ಅದೆಲ್ಲವನ್ನು ಕೂಡ ಕೊಟ್ಟು ಕಳಿಸಿದ್ರಂತೆ. ಒಟ್ಟಾರೆಯಾಗಿ ಮದುವೆ ಆಯಿತು. ಯಾವತ್ತು? ಅಕ್ಟೋಬರ್ 29ನೇ ತಾರೀಕು. ಯಾಕೆ ಡೇಟನ್ನು ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಾವು ಡಿಸೆಂಬರ್ ಎಂಡ್ ಹಂತದಲ್ಲಿ ಇದ್ದೇವೆ. ಇವರು ಮದುವೆ ಆಗಿದ್ದು ಯಾವಾಗ ಹೇಳಿ? ಅಕ್ಟೋಬರ್ ಎಂಡ್ನಲ್ಲಿ. ಮದುವೆ ಆಗಿ ಬರೀ 2 ತಿಂಗಳಿಗೆ ಇವತ್ತು ಈ ಹಂತಕ್ಕೆ ಬಂದು ನಿಂತಿದೆ. ಅವರೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಪ್ರತಿಭಟನೆಯನ್ನು ಮಾಡುವ ಹಂತಕ್ಕೆ ಬಂದು ನಿಂತಿದೆ. ಒಟ್ಟಾರೆಯಾಗಿ ಮದುವೆ ಆಯಿತು. ಮದುವೆ ಆದ ಬಳಿಕ ಈಗ ಗಾನವಿ ಕುಟುಂಬಸ್ಥರು ಹೇಳ್ತಿರುವಂಥ ಪ್ರಕಾರ, ಅದಾದ ಬಳಿಕ ಗಾನವಿಗೆ ಟಾರ್ಚರ್ ಎಲ್ಲವೂ ಕೂಡ ಶುರು ಆಗಿತ್ತಂತೆ. ಆ ಟಾರ್ಚರ್ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಈಗ ಅವರು ಏನೇನು ಆರೋಪ ಮಾಡ್ತಿದ್ದಾರೆ ಅಂತೇಳಿ. ಅದಕ್ಕೂ ಮುನ್ನ ಏನಾಗಿದ್ದು ಇನ್ಸಿಡೆಂಟ್ ಅಂತ ಗಮನಿಸ್ತಾ ಹೋಗೋದಾದರೆ, ಇವರಿಬ್ಬರು ಕೂಡ ಗಾನವಿ ಹಾಗೆ ಸೂರಜ್ ಮದುವೆಯಾಗಿ ಒಂದಷ್ಟು ದಿನಗಳ ಆದ ಬಳಿಕ, ಅಂದರೆ ಮೊನ್ನೆ ತಾನೇ ಡಿಸೆಂಬರ್ 21ನೇ ತಾರೀಕು ಭಾನುವಾರದ ಸಂದರ್ಭದಲ್ಲಿ ಹನಿಮೂನ್ಗೆ ಅಂಥೇಳಿ ಶ್ರೀಲಂಕಾಗೆ ತೆರಳಿದ್ದಾರೆ. 10 ದಿನಗಳ ಕಾಲ ಪ್ಲಾನನ್ನು ಮಾಡ್ಕೊಂಡಿದ್ರಂತೆ ಶ್ರೀಲಂಕಾದಲ್ಲಿ ಹನಿಮೂನ್ಗೆ ಅಂಥೇಳಿ. ಆದರೆ ಕೇವಲ 1-2 ದಿನಗಳಿಗೆ ಅವರು ವಾಪಸ್ ಬಂದುಬಿಟ್ಟಿದ್ದಾರೆ. ಡಿಸೆಂಬರ್ 22ನೇ ತಾರೀಕು ಮನೆಗೆ ವಾಪಸ್ ಬಂದಿದ್ದಾರೆ.
ಅಲ್ಲಿ ಅವರಿಬ್ಬರ ನಡುವೆ ಏನಾಯಿತು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಯಾವ ವಿಚಾರಕ್ಕೆ ಅವರಿಬ್ಬರು ಕಿತ್ತಾಡ್ಕೊಂಡ್ರು, ಯಾವ ವಿಚಾರಕ್ಕೆ ಅವರಿಬ್ಬರು ಜಗಳ ಮಾಡಿಕೊಂಡ್ರು, ಯಾವುದಾದ್ರೂ ಬೇರೆ ವಿಚಾರಗಳಲ್ಲಿ ಏನಾದರೂ ಪ್ರಸ್ತಾಪ ಆಯಿತಾ, ಅಥವಾ ಮದುವೆಗೆ ಮುಂಚಿನ ವಿಚಾರಗಳೇನಾದರೂ ಅಲ್ಲಿ ಕಲಹಕ್ಕೆ ಕಾರಣ ಆಯಿತಾ, ಏನೂ ಕೂಡ ಗೊತ್ತಿಲ್ಲ. ಒಟ್ಟಾರೆಯಾಗಿ ಜಗಳ ಮಾಡ್ಕೊಂಡಿದ್ದಾರೆ. ಕೇವಲ ಒಂದೆರಡು ದಿನಗಳಿಗೆ ಅವರು ವಾಪಸ್ ಬಂದಿದ್ದಾರೆ. ಹನಿಮೂನನ್ನು ಪೂರ್ತಿ ಮುಗಿಸ್ತೆ, ಅಂದರೆ ಅವರು ಫಿಕ್ಸ್ ಮಾಡ್ಕೊಂಡಿರೋಂಥ ಡೇಟ್ ಇತ್ತಲ್ಲ ಅದನ್ನು ಪೂರ್ತಿ ಮುಗಿಸ್ತೆ ವಾಪಸ್ ಬಂದಿದ್ದಾರೆ. ಮನೆಗೆ ಬರ್ತಾ ಇದ್ದ ಹಾಗೆ ಈ ಸೂರಜ್ ಮನೆಗೆ ಗಾನವಿ ಮನೆಯವರು ಕೂಡ ಬರ್ತಾರಂತೆ. ಯಾಕಂದರೆ ಅಷ್ಟೊತ್ತಿಗಾಗಲೇ ಅವ್ರ ನಡುವೆ ಜಗಳ ಅಂಥದ್ದೆಲ್ಲವೂ ಕೂಡ ಶುರುವಾಗಿತ್ತು. ಬಂದಂಥ ಸಂದರ್ಭದಲ್ಲಿ ಗಾನವಿ ಮನೆಯವರು ನಾವು ಗಾನವಿನ ಕರ್ಕೊಂಡು ಹೋಗ್ತೀವಿ, ಈ ರೀತಿಯಾಗಿ ಜಗಳ ಆಗ್ತಾ ಇದ್ರೆ ನಮಗೆ ಸಹಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ರಂತೆ. ಆದರೆ ಗಾನವಿ ಮಾತ್ರ ಅಲ್ಲಿ ಸೂರಜ್ ಕಾಲಿಗೆಲ್ಲ ಬಿದ್ದು ಕೇಳ್ಕೊಳ್ತಾರಂತೆ, ನನ್ನ ಮನೆಗೆ ಕಳಿಸ್ಬೇಡಿ, ಮನೆಗೆ ಹೋಗಿಬಿಟ್ರೆ ನಮ್ಮ ಸಂಸಾರ ಮುರಿದು ಹೋಗಿಬಿಡುತ್ತೆ, ಇಲ್ಲಿಗೆಲ್ಲವೂ ಕೂಡ ಮುಗ್ದು ಹೋಗಿಬಿಡುತ್ತೆ ಅಂತ ಹೇಳಿ. ಆದರೆ ಗಾನವಿ ಮನೆಯವರು ಹೇಳ್ತಾರಂತೆ, ನೀನು ಈ ರೀತಿಯಾಗಿ ಬೇಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ನಮಗೇನು ಕಡಿಮೆ ಇಲ್ಲ, ಇವರೇನಾದರೂ ಎಡವಟ್ಟು ಮಾಡಿದ್ರೆ ನಾವು ಸಾಕ್ತೀವಿ ಎನ್ನುವ ರೀತಿಯಲ್ಲಿ ಅವ್ರು ಹೇಳ್ತಾರಂತೆ. ಅಂತಿಮವಾಗಿ ಗಾನವಿಯನ್ನು ಮನೆಗೆ ಕರ್ಕೊಂಡು ಬಂದಿದ್ದಾರೆ, ಸೂರಜ್ ಮನೆಯಿಂದ ಮನೆ ಕರ್ಕೊಂಡು ಬಂದಿದ್ದಾರೆ. ಸೂರಜ್ ಮನೆಯವರು ಕೂಡ ಗಾನವಿಯನ್ನು ತುಂಬ ಫೋರ್ಸ್ ಮಾಡಿ ಕಳಿಸ್ಬಿಟ್ರಂತೆ ಮನೆಯಿಂದ. ಒಟ್ಟಾರೆ ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬರ್ತಾ ಇದ್ದ ಹಾಗೆ ಗಾನವಿ ಮನನೊಂದು ಪ್ರಾಣವನ್ನು ಕಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಅಂತಿಮವಾಗಿ ಒಂದು ದಿನ ಅವರು ಸಾವು ಬದುಕಿನ ನಡುವೆ ಹೋರಾಡಿದ್ದಾರೆ. ಅಂತಿಮವಾಗಿ ಬ್ರೈನ್ ಡೆಡ್ ಆಗಿತ್ತು. ಡಿಸೆಂಬರ್ 25ನೇ ತಾರೀಕು ಗಾನವಿ ಸಾವನ್ನಪ್ಪಿ ಬಿಡ್ತಾರೆ. ಅದಾದ ನಂತರ ಗಾನವಿ ಕುಟುಂಬಸ್ಥರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೂರಜ್ ಮನೆ ಮುಂದೆ ಪ್ರತಿಭಟನೆಯನ್ನು ಮಾಡಿದ್ರು. ಆ ಪ್ರತಿಭಟನೆ ಎಲ್ಲ ಕಡೆಗಳಲ್ಲೂ ಕೂಡ ಚರ್ಚೆ ಗ್ರಾಸ ಆಗಿತ್ತು. ಯಾಕಂದರೆ ಸೂರಜ್ ಕುಟುಂಬಸ್ಥರು ಒಂದು ಬ್ಯಾನರನ್ನು ಮಾಡಿ ಆ ಬ್ಯಾನರನ್ನು ಪ್ರದರ್ಶನ ಮಾಡಿ ತೀವ್ರ ಆಕ್ರೋಶವನ್ನು ಹೊರಹಾಕಿದ್ರು. ಮಾಧ್ಯಮಗಳಲ್ಲೂ ಕೂಡ ವಿಪರೀತವಾಗಿ ಸುದ್ದಿಯಾಗಿತ್ತು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವಿಪರೀತವಾಗಿ ಚರ್ಚೆಯಾದಂಥ ಪ್ರಕರಣ ಅದು. ಯಾವಾಗ ಎಲ್ಲ ಕಡೆಗಳಲ್ಲೂ ಕೂಡ ಚರ್ಚೆ ಆಗೋದಕ್ಕೆ ಶುರುವಾಗುತ್ತೆ, ಮಾಧ್ಯಮಗಳಲ್ಲಿ ಬಹುತೇಕ ಅದೇ ಸುದ್ದಿ ಪ್ರಸಾರ ಆಗ್ತಾ ಇರುತ್ತೆ. ಹೀಗಾಗಿ ಇದರಿಂದ ಮನನೊಂದು ಇವತ್ತು ಸೂರಜ್ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅವರು ಸೀದಾ ಮಹಾರಾಷ್ಟ್ರದ ನಾಗಪುರಕ್ಕೆ ಹೋಗಿ ಒಂದು ಲಾಡ್ಜ್ ಮಾಡ್ಕೊಂಡು ಇದ್ರಂತೆ. ಬಂಧನದ ಭೀತಿಯಿಂದ ಪೊಲೀಸರು ಕೂಡ ಅವರಿಗೋಸ್ಕರ ಹುಡುಕಾಡ್ತಾ ಇದ್ರು. ಗಾನವಿ ಕುಟುಂಬಸ್ಥರು ಅವರ ವಿರುದ್ಧ ದೂರನ್ನು ಕೊಟ್ಟಿದ್ರು. ಸೂರಜ್ ತಾಯಿ ಹಾಗೆ ಸೂರಜ್ ಅಣ್ಣ ಮಹಾರಾಷ್ಟ್ರದ ನಾಗಪುರಕ್ಕೆ ಹೋಗಿದ್ರು. ಅಲ್ಲಿ ಇದೀಗ ಅವರು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಸೂರಜ್ ತಾಯಿಯಾಗಿರುವಂಥ ಜಯಂತಿ ಕೂಡ ಪ್ರಾಣ ಕಳ್ಕೊಳ್ಳೋಕೆ ಪ್ರಯತ್ನವನ್ನು ಪಟ್ಟಿದ್ರು. ಸದ್ಯ ಸಾವು ಬದುಕಿನ ನಡುವೆ ಅವರು ಹೋರಾಡ್ತಾ ಇದ್ದಾರೆ. ಇಷ್ಟು ಆಗಿದ್ದು ಪ್ರಕರಣ. ಈಗೇನು ಗಾನವಿ ಕುಟುಂಬಸ್ಥರ ವಾದ ಏನು, ಸೂರಜ್ ಕುಟುಂಬಸ್ಥರ ವಾದ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ, ಗಾನವಿ ಕುಟುಂಬಸ್ಥರು ಹೇಳ್ತಿರುವ ಪ್ರಕಾರ ಮದುವೆಗೆ ಮುಂಚೆ ಏನನ್ನೂ ಕೂಡ ಕೇಳಿರಲಿಲ್ಲ. ಆದರೆ ಅವ್ರು ಏನೋ ಒಂದು ನಿರೀಕ್ಷೆನೇ ಇಟ್ಕೊಂಡಿದ್ರಂತೆ, ಅದು ಕೊಡಬಹುದು ಇದು ಕೊಡಬಹುದು ಎನ್ನುವಂಥ ರೀತಿಯಲ್ಲಿ. ಮದುವೆ ಮುಂಚೆ ಕೇವಲ ರಿಸೆಪ್ಷನ್ ಮಾತ್ರ ಮಾಡಿಕೊಡಿ ಎಂದಿದ್ರು. ಆ ಕಾರಣಕ್ಕಾಗಿ ಇವರು ರಿಸೆಪ್ಷನ್ ಮಾತ್ರ ಮಾಡಿಕೊಟ್ಟಿದ್ದಾರೆ. ಹಾಗೆ ಗಾನವಿ ಕುಟುಂಬಸ್ಥರು ಹೇಳ್ತಿರುವ ಪ್ರಕಾರ ಮದುವೆಗೂ ಮುಂಚೆ ಇವ್ರ ಕುಟುಂಬಕ್ಕೆ ದುರಾಸೆ ಇರಬಹುದು ಅಥವಾ ಮತ್ತೊಂದು ಮಗದೊಂದು ಯಾವ ರೀತಿಯಲ್ಲೂ ಕೂಡ ಒಂದು ಸಣ್ಣ ಅನುಮಾನವೂ ಕೂಡ ಅವರಿಗೆ ಬಂದಿಲ್ವಂತೆ. ಅನುಮಾನ ಬಂದಿದ್ರು ಈ ಸಂಬಂಧ ಬೇಡ ಅನ್ನುವ ರೀತಿಯಲ್ಲಿ ಅವರು ಯೋಚನೆ ಮಾಡ್ತಾ ಇದ್ರು. ಹೀಗಾಗಿ ಯಾರನ್ನ ವಿಚಾರಿಸಿದ್ರು ಕೂಡ ಫ್ಯಾಮಿಲಿ ಚೆನ್ನಾಗಿದೆ ಅಂತ ಹೇಳಿದ್ರು. ಈ ಕಾರಣಕ್ಕಾಗಿ ಮದುವೆ ಮಾಡಿಕೊಟ್ಟಿದ್ದಾರೆ. ಆದರೆ ಮದುವೆ ಆದ ಮಾರನೇ ದಿನವೇ ಸೂರಜ್ ಕುಟುಂಬಸ್ಥರು ಗಾನವಿಗೆ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡ್ಕೊಳ್ತಾರಂತೆ. ನೀನು ಪ್ರತಿ ತಿಂಗಳು ನಿಮ್ಮ ಮನೆಯವರಿಂದ 1.5 ಲಕ್ಷ ಅಮೌಂಟ್ ಹಾಕಿಸ್ಕೊಳ್ಬೇಕು, ನೀನು ಒಡವೆ ತಂದು ಸಾಕಾಗ್ತಾ ಇಲ್ಲ, ಒಡವೆ ಬೇಕು, ನಿಂದು ಯಾವುದಾದ್ರೂ ಒಂದು ಪ್ರಾಪರ್ಟಿಯನ್ನು ನಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಡ್ಬೇಕು, ನಮಗೆ ಕಾರ್ ಬೇಕು, ಹಾಗೆ ಹೀಗೆ ಅಂತ ಕೇಳ್ತಾ ಇದ್ರಂತೆ. ಇದು ಇವರ ಆರೋಪ. ವಾಸ್ತವಾಂಶ ತನಿಖೆ ನಂತರ ಗೊತ್ತಾಗಬೇಕಾಗತ್ತೆ. ಆದರೆ ಇವರು ಆರೋಪ ಮಾಡ್ತಿರೋದು ಈ ರೀತಿಯಾಗಿ ಅದೆಲ್ಲವನ್ನು ಕೂಡ ಕೇಳ್ತಾ ಇದ್ರು ಎನ್ನುವಂಥ ರೀತಿಯಲ್ಲಿ. ಗಾನವಿ ಇದೆಲ್ಲವನ್ನು ಕೂಡ ಸಹಿಸ್ಕೊಂಡೇ ಹೋಗ್ತಾ ಇದ್ರಂತೆ. ಆದರೆ ಇನ್ನೂ ಇವರ ಆರೋಪ ಏನಪ್ಪ ಅಂದರೆ ಕೇವಲ ಇಷ್ಟು ಮಾತ್ರ ಕೇಳ್ತಾ ಇದ್ದಿದ್ದಲ್ಲ. ಈಗ ಸೂರಜ್ ಮೇಲೆ ಇವರು ಆರೋಪ ಮಾಡ್ತಾ ಇರೋದು ಸೂರಜ್ಜಿಗೆ ಪ್ರಾಣ ಕಳ್ಕೊಳ್ಳೋದಕ್ಕೆ ಅದೊಂದು ವಿಚಾರವೂ ಕೂಡ ಪ್ರಮುಖ ಕಾರಣ. ಗಾನವಿ ಕುಟುಂಬಸ್ಥರು ಹೇಳ್ತಿರೋ ಪ್ರಕಾರ ಸೂರಜ್ ಗಾನವಿ ಜೊತೆಗೆ ಯಾವುದೇ ದೈಹಿಕ ಸಂಪರ್ಕವನ್ನು ಕೂಡ ಬೆಳೆಸ್ತಾ ಇರಲಿಲ್ವಂತೆ. ಅವರು ಅದನ್ನು ವಿಪರೀತ ಅವಾಯ್ಡ್ ಮಾಡ್ತಾ ಇದ್ರಂತೆ. ಅಂದರೆ ಗಾನವಿ ಹತ್ರ ಹೋದರೂ ಕೂಡ ಅವ್ರನ್ನ ಟಚ್ ಮಾಡ್ತಾ ಇರಲಿಲ್ಲ. ಹನಿಮೂನ್ಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಟಚ್ ಮಾಡಿರಲಿಲ್ವಂತೆ. ಗಾನವಿ ಯಾಕೆ ಅಂತ ಕೇಳಿದ್ರೆ, ನನಗೇನೋ ಆಪ್ರೇಷನ್ ಆಗಿದೆ, IVF ಮೂಲಕ ಮಗು ಮಾಡ್ಕೊಳ್ಳೋಣ, ನನಗದು ಸಾಧ್ಯ ಆಗೋದಿಲ್ಲ ಎನ್ನುವಂಥ ರೀತಿಯಲ್ಲಿ ಹೇಳ್ತಾ ಇದ್ರಂತೆ. ಇದು ಆರೋಪದ ರೀತಿಯಲ್ಲಿದೆ. ತನಿಖೆ ನಂತರವೇ ಹೊರಗಡೆ ಬರಬೇಕಾಗತ್ತೆ. ಎಲ್ಲವೂ ಸದ್ಯಕ್ಕೆ ಆರೋಪ. ಈ ರೀತಿಯಾಗಿ ಈಗ ಗಾನವಿ ಕುಟುಂಬಸ್ಥರು ಆರೋಪ ಮಾಡ್ತಿದ್ದಾರೆ. ಆತನಿಗೆ ಯಾವುದೂ ಕೂಡ ಸಾಧ್ಯ ಆಗ್ತಿರ್ಲಿಲ್ಲ. ಆತನ ಬಳಿ ಸಾಧ್ಯ ಆಗದಂಥ ಸ್ಥಿತಿ ಇತ್ತು. ಆದರೆ ಅದನ್ನು ಮುಚ್ಚಿಟ್ಟು ಮದುವೆ ಮಾಡಿಬಿಟ್ಟಿದ್ದಾರೆ. ಆದರೆ ಅದೆಲ್ಲ ಸಮಸ್ಯೆ ಇದ್ದ ಸಂದರ್ಭದಲ್ಲೂ ಕೂಡ ಇವರು ವರದಕ್ಷಿಣೆ ಕೇಳೋದು ಮಾತ್ರ ಬಿಡ್ತಾ ಇರಲಿಲ್ಲ. ಕೇವಲ ಒಂದಷ್ಟು ಆಸ್ತಿ ಸಿಗುತ್ತೆ, ಒಂದಷ್ಟು ದುಡ್ಡು ಸಿಗುತ್ತೆ ಎನ್ನುವಂಥ ಕಾರಣಕ್ಕಾಗಿ ಅವರು ಇದೆಲ್ಲವನ್ನು ಕೂಡ ಮುಚ್ಚಿಟ್ಟು ಮದುವೆ ಆಗಿದ್ದಾರೆ ಅನ್ನೋದು ಇವರ ಆರೋಪ. ಅಂದರೆ ಗಾನವಿ ಕುಟುಂಬಸ್ಥರ ಆರೋಪ. ಈ ರೀತಿಯಾಗಿ ನಮಗೆ ಮೋಸ ಮಾಡಿಬಿಟ್ರು ಎನ್ನುವ ರೀತಿಯಲ್ಲಿ ಇವರು ಹೇಳ್ತಾ ಇದ್ದಾರೆ. ಅದನ್ನು ಮುಚ್ಚಿಟ್ಟುಕೊಳ್ಳುವಂಥ ಉದ್ದೇಶದಿಂದಲೇ ಸುಮ್ಮನೆ ಹನಿಮೂನ್ಗೆ ಕರ್ಕೊಂಡು ಹೋಗಿದ್ದು, ಅಂದರೆ ಹೊರ ಜಗತ್ತಿಗೆ ಸಮಸ್ಯೆ ಗೊತ್ತಾಗಬಾರ್ದು ಎನ್ನುವ ಕಾರಣಕ್ಕಾಗಿಯೇ ಎನ್ನುವ ರೀತಿಯಲ್ಲಿ ಇವರು ಹೇಳ್ತಾ ಇದ್ದಾರೆ. ಜೊತೆಗೆ IVF ಮೂಲಕ ಮಗು ಮಾಡಿಕೊಂಡ್ರೆ
ಸೂರಜ್ಗಿರುವಂಥ ಸಮಸ್ಯೆ ಸಂಬಂಧಿಕರು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಎನ್ನುವ ರೀತಿಯಲ್ಲೂ ಕೂಡ ಪ್ಲಾನ್ ಮಾಡಿಕೊಂಡಿದ್ರು ಎನ್ನುವ ರೀತಿಯಲ್ಲಿ ಇವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಇನ್ನು ಸೂರಜ್ ಕುಟುಂಬಸ್ಥರು ಹೇಳುವಂಥ ಪ್ರಕಾರವಾಗಿ ಒಂದಷ್ಟು ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಪ್ರಕಟ ಆಗಿದೆ. ಗಾನವಿಯ ಯಾವುದೋ ವಿವಾಹ ಪೂರ್ವದ ಯಾವುದೋ ಸಂಬಂಧದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಗಳ ಆಯಿತು ಎನ್ನುವ ರೀತಿಯಲ್ಲಿ ಹೇಳ್ತಿದ್ದಾರೆ. ಅದಕ್ಕೆ ಗಾನವಿ ಕುಟುಂಬಸ್ಥರು ಹೇಳ್ತಾ ಇರೋದು, ನಾವು ಸವಾಲನ್ನು ಹಾಕ್ತೀವಿ, ಅದನ್ನು ಇವರು ಬೇಕಾದ್ರೆ ಪ್ರೂವ್ ಮಾಡಲಿ. ಈಗ ಸುಮ್ಮನೆ ಅಪವಾದವನ್ನು ಹೊರಿಸುವಂಥ ಉದ್ದೇಶದಿಂದ ಆ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ಆ ರೀತಿಯಾಗಿ ಅಪವಾದವನ್ನು ಹೊರಿಸೋದು ಯಾವುದೇ ಕಾರಣಕ್ಕೂ ಸರಿಯಲ್ಲ. ನಮ್ಮ ಮಗಳು ಅನುಭವಿಸಿದ್ದು ನಮಗೆ ಮಾತ್ರ ಗೊತ್ತಿದೆ. ಆ ಪರಿಯಾದಂಥ ಸಂಕಟವನ್ನು ನಮ್ಮ ಮಗಳು ಅನುಭವಿಸಿಬಿಟ್ಟಿದ್ದಾಳೆ ಅಲ್ಲಿ ಎನ್ನುವ ರೀತಿಯಲ್ಲಿ ಗಾನವಿ ಕುಟುಂಬಸ್ಥರು ಹೇಳ್ತಿದ್ದಾರೆ. ಇದರಲ್ಲಿ ಒಂದಷ್ಟು ವಿಚಾರಗಳು ಹೊರಗಡೆ ಬರಬೇಕಿನ್ನ, ಅಂದರೆ ತನಿಖೆಯ ನಂತರ ಯಾವುದು ಸತ್ಯ ಯಾವುದು ಸುಳ್ಳು ಎನ್ನುವಂಥ ರೀತಿಯಲ್ಲಿ. ಆದರೆ ಗಾನವಿ ಕುಟುಂಬಸ್ಥರು ಮಾತ್ರ ತುಂಬ ಆತ್ಮವಿಶ್ವಾಸದಿಂದ ಅಥವಾ ತುಂಬ ಧೈರ್ಯವಾಗಿ ಸಾರ್ವಜನಿಕವಾಗಿ ಎಲ್ಲ ಆರೋಪಗಳನ್ನು ಕೂಡ ಮಾಡ್ತಿದ್ದಾರೆ. ಈ ಆರೋಪ ಸತ್ಯ 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 ಎನ್ನುವ ರೀತಿಯಲ್ಲಿ ಅವರು ಹೇಳ್ತಾ ಇದ್ದಾರೆ. ಇದನ್ನು ಅನುಭವಿಸಿದಂಥ ನಮಗೆ ಮಾತ್ರ ಆ ಸಂಕಟ ಏನು, ಆ ನೋವೇನು ಅನ್ನೋದು ನಮಗೆ ಗೊತ್ತಿದೆ. ಈ ಎಲ್ಲ ಇದನ್ನು ಅನುಭವಿಸೋಕೆ ಸಾಧ್ಯ ಆಗದೆ ಗಾನವಿ ಈ ರೀತಿಯಾಗಿ ಮಾಡ್ಕೊಂಡು ಬಿಟ್ಲು ಎನ್ನುವ ರೀತಿಯಲ್ಲಿ ಇವರು ಹೇಳ್ತಾ ಇದ್ದಾರೆ ಸದ್ಯಕ್ಕೆ. ಇದರ ನಡುವೆ ಸಹಜವಾಗಿ ಒಂದಷ್ಟು ಕಾಡ್ತವೆ ಪ್ರಶ್ನೆಗಳೆಲ್ಲವೂ ಕೂಡ. ಮದುವೆಯಾಗಿ ಕೇವಲ 2 ತಿಂಗಳಿಗೆ ಹೀಗಾಗುತ್ತೆ ಅಂದರೆ ಏನು ಕತೆ ಎನ್ನುವಂಥ ರೀತಿಯಲ್ಲಿ. ಜೊತೆಗೆ ಮದುವೆ ಆಗಿ ಮಾರನೇ ದಿನವೇ ವರದಕ್ಷಿಣೆಗೋಸ್ಕರ ಪೀಡಿಸೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರೆ ಏನು ಕತೆ ಅಂತ. ಮತ್ತು ನಿಜವಾಗ್ಲೂ ಆ ವ್ಯಕ್ತಿಗೆ ಯಾವುದೋ ಸಮಸ್ಯೆ ಇದ್ದು ಅದನ್ನು ಮುಚ್ಚಿಟ್ಟು ಮದುವೆ ಆಗಿಬಿಟ್ರ ಏನು ಕತೆ ಅನ್ನೋದು ಕೂಡ ಇನ್ನಷ್ಟೇ ಗೊತ್ತಾಗಬೇಕಿದೆ. ಹಾಗೆ ಗಾನವಿ ಕೇವಲ ಅದೊಂದು ಕಾರಣಕ್ಕಾಗಿ ಕೇವಲ 2 ತಿಂಗಳಿಗೆ ಈ ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡು ಬಿಟ್ರ ಏನು ಕತೆ ಒಂದು ಕೂಡ ಗೊತ್ತಿಲ್ಲ. ಸದ್ಯಕ್ಕೆ ಏನು ಬೆಳವಣಿಗೆ ಆಗಿದೆ ಅಷ್ಟನ್ನು ಮಾತ್ರ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಒಟ್ಟಾರೆಯಾಗಿ ಎಲ್ಲ ಬೆಳವಣಿಗೆಯಿಂದ 2 ಜೀವಗಳು ಇದೀಗ ಹೋದಂತಾಗಿದೆ. ಮತ್ತೊಬ್ಬರು ಇದೀಗ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ಬಂಧುಗಳೇ, ಏನು ಹೇಳ್ತೀರಿ? ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.